ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ. 2 ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ನೋಡ್ತಾ ಇದ್ದೀನಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದಾರೆ. ದಯವಿಟ್ಟು ಮಾಡ್ಕೋಬೇಡಿ. ಸೊ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಒತ್ಬಿಟ್ಟು ಆಮೇಲೆ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಬರೋಣ. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ 2 ಪ್ರೋಮೋ ಬಿಟ್ಟಿದ್ದಾರೆ. 2ನೇ ಪ್ರೋಮೋದಲ್ಲಿ ಒಂದು ಪ್ರೋಮೋ ಏನಪ್ಪ ಅಂತಂದರೆ ನಾಯಕತ್ವದಲ್ಲಿ ಯಾರು ಅರ್ಹರು ಅನರ್ಹರು ಅಂತ ಒಂದು ಟೀಮ್ ಡಿವೈಡೇಷನ್. ಈಗ ಆಲ್ರೆಡಿ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಸೊ ಅದು ಕಂಟಿನ್ಯೂಷನ್ ಅನ್ಸುತ್ತೆ ಇದು. ಹೌದು. ಸೊ ಇದರಲ್ಲಿ ಗೌತಮಿ ಅವ್ರು ಬರ್ತಾರೆ. ಗೌತಮಿ ಅವರು ಶೋಭಾ ಶೆಟ್ಟಿ ಅವರ ಹೆಸರನ್ನ ಆಚೆ ಇಡಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ನಾನು ಅವ್ರ ಟೀಮ್ಗೆ ಹೋಗಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಬಂದ ತಕ್ಷಣನೇ ಅವ್ರು ನನ್ನ ಪಾಸಿಟಿವಿಟಿ ಅನ್ನೋ ಮುಖನ ಏನೋ ವೈರಲ್ ಮಾಡ್ತೀನಿ, ಅದು ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ತಪ್ಪಿಲ್ಲ, ಯಾಕಂದ್ರೆ ಆಸ್ ಎ ಆಡಿಯನ್ಸ್ ಆಗಿ ಅವ್ರು ಹೊರಗಡೆ ಏನು ನೋಡಿದ್ರು ಅದನ್ನು ತೊಗೊಂಬಂದು ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಅವರು ಲೈಕ್ ಒಳಗಡೆ ಹಾಕೊಬೇಕು. ಏನಂತಂದ್ರೆ ಲೈಕ್ ನನ್ನಲ್ಲಿ ತಪ್ಪುಗಳಿದ್ದಾವೆ, ಸೊ ನಾನು ಇದನ್ನು ಸರಿಪಡಿಸ್ಕೋಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಚೇಂಜಸ್ ಅವ್ರ ಮುಂದೆನೇ ತೋರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಅವ್ರ ಟೀಮ್ಗೆ ಹೋಗಲ್ಲ ಅಂತಿದ್ದು ತಪ್ಪಾಗುತ್ತೆ ಅಂತ ನಮ್ಮ ಪ್ರಕಾರ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿದ್ದೀರಿ ಗೈಸ್. ಆ್ಯಂಡ್ ಅದಕ್ಕೆ ಅವರು ಕೂಡ ರಿಯಾಕ್ಷನ್ಸ್ ಕೊಡ್ತಾರೆ. ಹೌದು, ನಾನು ನಿಮ್ಮನ್ನ ಪಾಸಿಟಿವ್ ನಂಗೆ ಎಲ್ಲೂ ಅನ್ನಿಸ್ತಲ್ಲ, ಎಲ್ಲ ಕಡೆನೂ ಬರೀ ನೆಗೆಟಿವ್ ಆಗೇ ಇದ್ದೀರಾ. ನಾನು ಆಸ್ ಆಡಿಯನ್ಸ್ ಆಗಿ ನಾನು ನಿಮ್ಮನ್ನ ನೋಡ್ಕೊಂಡು ಬಂದಿರೋದು. ಸೊ ತುಂಬ ಕಡೆ ನೀವು ಫೇಕ್ ಇದ್ದೀರಾ ಆ್ಯಂಡ್ ನೆಗೆಟಿವಿಟಿ ತುಂಬ ತುಂಬಿದೆ ಅಂತ ಹೇಳ್ತಾರೆ. ಆ್ಯಂಡ್ ಇವರು ಕೂಡ ಅದಕ್ಕೆ ಹೇಳ್ತಾರೆ, ನನ್ನ ಪಾಸಿಟಿವಿಟಿ ನನಗೆ ಗೊತ್ತು ಯಾವ ವೇಯಲ್ಲಿ ಹೋಗ್ತಾ ಇದ್ದೀನಿ ಅಂತ. ನೀವು ಅರ್ಥ ಮಾಡ್ಕೊಳ್ದೇನೆ ನೀವು ಸುಮ್ಮನೆ ನೆಗೆಟಿವ್ ಅಂತ ಹೇಳಿದ್ರೆ ಅದು ನಿಮ್ಮ ಇದಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ನಿಮ್ಮನ್ನ ಅನರ್ಹರಾಗಿ ಕೊಡ್ತಾ ಇದ್ದೀನಿ ನಾಯಕತ್ವ. ಅವ್ರು ಹೇಳೋದು ಹೆಂಗೆ ಅಂತಂದ್ರೆ ಲೈಕ್ ನಾನಿರೋ ಜಾಗನೂ ಪಾಸಿಟಿವ್ ಆಗಿರಬೇಕು. ಇವಾಗ ನೀವು ನನ್ನಲ್ಲಿ ಒಂದು ನೆಗೆಟಿವ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ನಾನು ಆ ಅಲ್ಲಿ ಆ ಜಾಗಕ್ಕೆ ಇರಲ್ಲ. ಸೊ ನಾನಲ್ಲಿ ಪಾಸಿಟಿವ್ ಇರೋ ಜಾಗಕ್ಕೆ ಮಾತ್ರ ನಾನು ಹೋಗೋದು ಅಂತ ಇವ್ರು ಹೇಳ್ತಾ ಇರೋದು. ಆ್ಯಂಡ್ ಗೈಸ್, ಇನ್ನೊಂದು ಪ್ರೋಮೋ ಬಂದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆನೇ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಕ್ಯಾಪ್ಟನ್ ಭವ್ಯ ಅವರು ಹನುಮಂತು ಅವ್ರನ್ನ ಹೆಸರು ತೊಗೊತಾರೆ. ಬಿಕಾಸ್ ಹನುಮಂತು ಅವರು ಏನು ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರೀಸನ್ಸ್ಗಳನ್ನ ಕೊಡ್ತಾ ಇರ್ತಾರೆ. ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ನೀನು ನನಗೆ ಕೊಡು ಅನ್ನೋ ಬೇಜವಾಬ್ದಾರಿತನ ಜಾಸ್ತಿ ಆಗ್ತಾ ಇದೆ. ಬರ್ತಾ ಅದು ನಿಮ್ಮ ತಲೆ ಮೇಲೆ ಬರುತ್ತೆ. ಸೊ ಅದು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗಲ್ಲ, ಅವ್ರು ತುಂಬ ಕಷ್ಟ ಆಗುತ್ತೆ ಸರ್ವೈವ್ ಆಗೋದಕ್ಕೆ ಅಂತ ಭವ್ಯ ಗೌಡ ಅವರು ಹನುಮಂತಂಗೆ ಹೇಳ್ತಾ ಇದ್ದಾರೆ. ಇದು ನನ್ನ ಪ್ರಕಾರ ಅವ್ರು ಮಾಡ್ತಿರೋ ತಪ್ಪು ಅಂತ ಅನ್ಕೊಂತೀನಿ. ಲೈಕ್ ರೀಸನ್ ಏನಾದ್ರು ಕೊಡ್ಬೋದು, 1000 ರೀಸನ್. ಇದುವರೆಗೂ ಬಿಗ್ ಬಾಸ್ಗಳಲ್ಲಿ ಕೂತಿದ್ದಕ್ಕೆ ಲೈಕ್ ರೀಸನ್ ಕೊಟ್ಟಿದ್ದಾರೆ, ನಿಂತಿದ್ದಕ್ಕೆ ರೀಸನ್ ಕೊಟ್ಟಿದ್ದಾರೆ, ಆ್ಯಂಡ್ ಮಲ್ಕೊಂಡಿದ್ದಾರೆ ಅಂತ ರೀಸನ್ ಕೊಟ್ಟಿದ್ದಾರೆ. ಏನಾರು ಒಂದು ಆ ರೀಸನ್ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಸರಿಪಡಿಸ್ಕೊಳಕ್ಕೆ ಇವ್ರು ಟ್ರೈ ಮಾಡಬೇಕೇ ಹೊರತಾಗಿ ಅವ್ರು ಆ ರೀಸನ್ ಕೊಡ್ತಾ ಇದ್ದಾರೆ, ನಾನು ಹಿಂಗೆ ಕೊಟ್ಟಿದ್ದೀನಿ ನೀನು ನಂಗೆ ಕೊಡು ಅಂತ ಒಂದು ಮಾತನ್ನು ಇಟ್ಕೊಂಡು ಇವರು ಅದನ್ನೇ ಒಂದು ನಾಮಿನೇಷನ್ ಇದು ಕೊಡೋದು ತಪ್ಪು ಅಂತ ನಮ್ಗನ್ಸುತ್ತೆ. ಆ್ಯಂಡ್ ಗೈಸ್, ಇನ್ನೊಂದು ಏನಪ್ಪ ಅಂತಂದರೆ ಭವ್ಯ ಗೌಡ ಅವ್ರು ಏನು ಯೋಚನೆ ಮಾಡಿದ್ರು ಅಂತಂದರೆ, ಯಾಕೆ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂದರೆ ಈಗ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಬೇರೆ ಯಾರನ್ನಾರು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರೆ ಕ್ಯಾಪ್ಟನ್ ಕಡೆಯಿಂದ ಯಾರತ್ತು ಅವ್ರ ಮಾತು ಕೇಳದೇ ಇರ್ಬೋದು. ಸೊ ಅದು ಕೂಡ ಎಲ್ಲ ತಲೆಯಲ್ಲಿ ಹಿಡ್ಕೊಂಡು ಯಾಕೆ ಬೇಕು, ಹನುಮಂತು ಆದರೆ ಏನೂ ಮಾತು ಕೇಳಲ್ಲ, ಹನುಮಂತು ಹೆಂಗಿದ್ರು ಸೇಫ್ ಆಗ್ತಾರೆ ಅಂತಲೂ ಗೊತ್ತಿರುತ್ತೆ ಅವ್ರಿಗೂ ಕೂಡ. ಸೊ ಹನುಮಂತ್ ಆದರೆ ಬಂದ್ಬಿಟ್ಟು ನೀನು ಯಾಕೆ ನನ್ನ ನಾಮಿನೇಟ್ ಮಾಡಿದೆ ಅಂತಲೂ ಒಂದು ಕ್ವಶನ್ ಕೂಡ ಮಾಡಲ್ಲ. ಹಂಗೆ ಹೇಳೋಕ್ಕಾಗಲ್ಲ. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಹೇಳ್ತಾರೆ, ಕೇಳಿದ್ಯಾ? ಹಂಗೆ ಎಲ್ಲ ಟೈಮು ಸೇಫ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೊನೆ ಮೂಮೆಂಟಿಗೆ ಬಂದು ಲೈಕ್ ಈಗ ನೋಡಿ ಭವ್ಯ ಅವ್ರಿಗೆ ಲಾಸ್ಟ್ ವೀಕಲ್ಲಿ ಕೊನೆ ಮೂಮೆಂಟ್ ಅಂದರೆ ಬಾಗ್ಲದಂಗೆ ಬಂದ್ಬಿಟ್ಟು ಲೈಕ್ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಕಳಿಸಿದ್ರು. ಸೊ ಅದೇ ರೀತಿ ಆಗ್ಬಿಟ್ರೆ ಏನು ಮಾಡೋದು? ಸೊ ಯಾರನ್ನೂ ಲೈಕ್ ನಾವು ಸೇವನು ತುಂಬ ಓಟ್ ಹಾಕ್ತಾರೆ ಅಥವಾ ಓಟ್ ಬೀಳುತ್ತೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಈಕ್ವಲೇ ಇಲ್ಲಿ. ಸೊ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಭವ್ಯ ಅವರು ನಾಮಿನೇಟ್ ಮಾಡಬೇಕಾಗಿತ್ತು. ಇಲ್ಲಿ ಆ ಥರ ಮಾಡಿಲ್ಲ ಅವರು. ಸೊ ಏನಂತಂದರೆ ಲೈಕ್ ಹೆಂಗೋ ಹನುಮಂತು ಪಾಪ ಏನು ಮಾತಾಡಲ್ಲ. ಸೊ ಇದೊಂದು ಸಣ್ಣ ರೀಸನ್ ತೊಗೊಂಡು ನಾವು ನಾಮಿನೇಷನ್ ಇದು ಕೊಟ್ಬಿಟ್ರೆ ಸೊ ನೆಕ್ಸ್ಟ್ ನನ್ನ ಮೇಲೆ ಬೀಳಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಹೇಳಿದ್ದಾರೆ. ಸೊ ಇದು ನಮ್ಮ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ. ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಇನ್ನೊಂದು ಪ್ರೋಮೋದಲ್ಲಿ ಹನುಮಂತು ಎಷ್ಟು ನ್ಯಾಯವಾಗಿ ಕೊಡ್ತಾರೆ ಅಂತಂದರೆ, ಅವರು ಕೂಡ ಒಂದು ಟೈಮ್ ಬರುತ್ತೆ, ಅವ್ರು ಬಂದು ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದಾಗ ಐಶ್ವರ್ಯ ಮತ್ತು ಧರ್ಮ ಅವರನ್ನ ತೋರಿಸ್ತಾರೆ. ಸೊ ಅದರಲ್ಲಿ ಸಖತ್ತಾಗಿ ಒಂದು ಟಾಂಗ್ ಕೊಡ್ತಾರೆ. ಏನಂತಂದರೆ ನೀವು ಆ್ಯಕ್ಚುಲಿ ಏನು ಫಸ್ಟ್ ವೀಕ್ ಗ್ರಾಫ್ ಇತ್ತು, ಸೆಕೆಂಡ್ ವೀಕ್ ಅದಕ್ಕೆ ಆಡ್ತಾ ನಿಮ್ಮದು ಕಮ್ಮಿ ಆಯಿತು. ಸೊ ಎಲ್ಲೂ ಪರ್ಫಾರ್ಮೆನ್ಸ್ ಅನ್ನೋದು ಕಾಣಿಸಿಲ್ಲ ಅಂತ ಹೇಳ್ತಾರೆ. ನಾವು ಹಾನೆಸ್ಟಾಗಿ ಆಡಿದ್ದೀವಿ, ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಹನುಮಂತು, ನಾವೆಲ್ಲೂ ಕೂಡ ಕುಗ್ಗಿಲ್ಲ, ನಾವೆಲ್ಲ 100% ಎಫರ್ಟ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಟಕ್ಕರ್ ಕೊಡ್ತಾರೆ. ಅದಕ್ಕೆ 100% ಹಾಕಿದ್ದೀರಾ, ಗಿಲಿ ಮಾಡಿಬಿಟ್ಟಿದ್ದೀರಾ, ಆಡಿದ್ದೀರಾ, ಹಂಗಾರೆ ಎಷ್ಟು ಮಾರ್ಕ್ಸ್ ಬಂತು? ಮಾರ್ಕ್ಸ್ ಅಂತ ಅಂದರೆ ವಿನ್ ಆದ್ರ ನೀವು ಟೋಟಲ್ ಅದು 200 300 400 ಬರ್ತಿತ್ತಲ್ಲ. ಸೊ ಅದರಲ್ಲಿ ನೀವು ವಿನ್ ಆಗಿಲ್ಲ ತಾನೆ, ಮತ್ತೆ ಅಂತ ಹೇಳ್ತಿದ್ದೀರಾ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸಕ್ಕತ್ತಾಗಿ ಟಾಂಗ್ ಕೊಟ್ಟರು ಅಂತಲೇ ಹೇಳಿ. ಆ್ಯಕ್ಚುಲಿ ಈ ಥರನೇ ಟಾಂಗ್ಗಳನ್ನ ಕೊಡಬೇಕು ಬಿಗ್ ಬಾಸ್ ಮನೇಲಿ. ಸುಮ್ಮನೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಟಾಂಗ್ಗಳು ಕೊಟ್ಟರೆ ಮಾತಿಗೆ ಬೆಳೆ ಜಗಳ ಆಗುತ್ತೆ ಹೊರತಾಗಿ ಸೊ ಬೇರೆ ಏನಾಗಲ್ಲ. ಸೊ ಈ ಥರ ಕೊಟ್ಟರೆ ಸ್ವೀಟ್ ಟಾಂಗ್ ಅಂತಲೇ ಹೇಳ್ಬೋದು. ಇದನ್ನ ಹನುಮಂತು ಅವರು ಸಖತ್ತಾಗೆ ಏನೋ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಗೈಸ್, ಏನು ಅನ್ನಿಸ್ತು ನಮ್ಮ ಹನುಮಂತು ಟಾಂಗ್ ಕೊಟ್ಟಿದ್ದ ರೀತಿ ನೋಡಿ? ಆ್ಯಂಡ್ ಪಾಪ ಎಲ್ಲೋ ಒಂದು ಕಡೆ ಅನ್ನಿಸ್ತು ಐಶ್ವರ್ಯ ಅವರು 100% ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ಮಾತಾಡ್ದಲ್ಲ. ಬಟ್ ಅವರು ನಾನು ನೋಡಿದ ಮಟ್ಟಿಗೆ ಅವ್ರು ಇನ್ನೂ ತುಂಬ ಸ್ಟ್ರಾಂಗ್ ಕಂಟೆಂಡರ್ ಇದ್ದಾರೆ. ಈ ಲಾಸ್ಟ್ ವೀಕಿನ ಪರ್ಫಾರ್ಮೆನ್ಸು ಹನುಮಂತು ಏನು ಹೇಳಿದ್ರು ಅದು ಕರೆಕ್ಟಾಗೇ ಇತ್ತು. ಯಾಕಂದರೆ ನಾನು 100% ಅವ್ರು ಕೊಟ್ಟಿದ್ದು ನನಗೂ ಕೂಡ ಕಾಣಿಸ್ತಿಲ್ಲ. ಆ್ಯಂಡ್ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಅವ್ರಿಗೂ ತುಂಬ ಕಮ್ಮಿ ಆಗ್ತಾ ಇದೆ. ಯಾಕಂತಂದರೆ ಏನೀಗ ಶಿಶಿರ್ ಅಂತ ಹಿಂದೆ ಹೋಗ್ತಾ ಇದ್ದಾರೆ. ಈಗೇನಾಗುತ್ತೆ, ಉಗ್ರ ಮಂಜು ಮತ್ತು ನಾವು ಎಷ್ಟು ಜೊತೆ ಹೇಳ್ತಾ ಇರ್ತೀವಿ, ಉಗ್ರ ಮಂಜು ಆಗಿರ್ಬೋದು, ಅವರು ಟೀಮ್ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಆ್ಯಂಡ್ ಭವ್ಯ ಗೌಡ ಅವರು ಕೂಡ ಇವ್ರು ಹಿಂದೆ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಒಂದು ಡಿಫ್ರೇಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸುಮ್ಮನೆ ಅವ್ರು ಹಿಂದೆ ಹೋಗಿ ಗೆಲ್ತಾ ಇದ್ದಾರೆ ಅನ್ನೋ ಥರ ಕಾಣಿಸ್ಬಿಡುತ್ತೆ. ಸೊ ಅದು ಐಶ್ವರ್ಯ ಅವ್ರಿಗೆ ಆಗೋದು ಬೇಡ
ಬೇಡ, ಯಾಕಂದ್ರೆ ಐಶ್ವರ್ಯ ತುಂಬಾ ಸ್ಟ್ರಾಂಗ್ ಕಂಟೆಂಟರ್ ಇದ್ದಾರೆ, ಒಂದು ಲಾಜಿಕಲಿ ಮಾತಾಡ್ತಾರೆ, ಅದನ್ನ ಸ್ವಲ್ಪ ತಲೆಯಲ್ಲಿ ಹಿಡ್ಕೊಂಡು. ಬೆಸ್ಟ್ ಎಕ್ಸಾಂಪಲ್ ಕೊಡ್ಲಾ ಗೈಸ್, ಈ ಮನೇಲಿ ನೋಡಿ ನೀವು ಹನುಮಂತು ಮತ್ತೆ ಲೈಕ್ ಧನರಾಜು ಇವರಿಬ್ರು ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಕೂತ್ಕೊಂತಾರೆ, ಒಟ್ಟಿಗೆ ತಿರುಗಾಡ್ತಾರೆ. ಬಟ್ ಗೇಮ್ ಅಂತ ಬಂದಾಗ ಇಬ್ಬರು ಬೇರೆ ಬೇರೆನೇ ಆಡ್ತಾರೆ. ಆ್ಯಂಡ್ ನಾಮಿನೇಷನಲ್ಲೂ ಕೂಡ ಹನುಮಂತು ಏನಾದರೂ ತಪ್ಪು ಮಾಡಿದರೆ ಧನರಾಜ್ ನಾಮಿನೇಟ್ ಮಾಡ್ತಾರೆ, ಧನರಾಜ್ ತಪ್ಪಿದ್ರೆ ಹನುಮಂತು ನಾಮಿನೇಟ್ ಮಾಡ್ತಾರೆ. ಸೊ ಈ ಥರ ಒಂದು ಗ್ರೂಪ್ ಇಟ್ಕೊಂಡು ಲೈಕ್ ಟಾಸ್ಕ್ಗಳನ್ನ ಆಡಬೇಕೆ ಹೊರತಾಗಿ ನಾನು ಗ್ರೂಪ್ ಮಾಡ್ಕೊಂಡಿದ್ದೀನಿ, ನೀನು ನಮ್ಮ ನಾಮಿನೇಟ್ ಮಾಡಬೇಡ, ನಾನು ನಿನ್ನನ್ನು ನಾಮಿನೇಟ್ ಮಾಡಬೇಡ, ಇಲ್ಲ ಅಥವಾ ನಾನು ನಿನಗೆ ಕಳಪೆ ಕೊಡ್ತೀನಿ, ನೀನು ನನಗೆ ಮತ್ತೆ ಉತ್ತಮ ಕೊಡು. ಸೊ ಈ ಥರ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಹೊರಗಡೆ ನೋಡೋರಿಗೆ ಅಂತ ನಮ್ಗನ್ಸುತ್ತೆ. ಅದಕ್ಕೆ ಹನುಮಂತು ಮತ್ತು ಧನರಾಜ್ ತುಂಬ ಕ್ಲಿಕ್ ಆಗ್ತಾ ಇರೋದು. ಆ್ಯಂಡ್ ಮೋರ್ ಓವರ್ ಹುಡುಗ ಬಂತು ಅಂತಂದರೆ ಡಿಫ್ರೆಂಟಾಗಿ ನೋಡ್ತಾರೆ, ಬಟ್ ಹುಡುಗಿ ಇತ್ತು ಅಂತಂದರೆ ಆಚೆ ಕಡೆ ನೋಡೋರೆ ಡಿಫ್ರೆಂಟಾಗಿ ನೋಡ್ತಾರೆ. ಸೊ ಈ ಏನಿದೆ ಸುಮ್ಮನೆ ಲವ್ ಸ್ಟೋರಿಗಳು ಅವು ಇವೆಲ್ಲ ಕ್ರಿಯೇಟ್ ಮಾಡ್ತಾರೆ, ಇದೆಲ್ಲ ಮಣ್ಣಂಗಟ್ಟಿ ಆಚೆ ಬಂದರೆ ಅವ್ರ ಮಾತು ಕೂಡ ಆಡ್ಸಲ್ಲ. ನಾವು ಎಷ್ಟು ಲವ್ ಸ್ಟೋರಿಗಳು ಇದೆಲ್ಲ ನೋಡ್ಬಿಟ್ಟಿದ್ದೀವಿ. ಆ್ಯಂಡ್ ತುಂಬ ಕಮೆಂಟ್ಗಳು ನೋಡ್ತಾ ಇದ್ದೀನಿ, ಹನು ಧನು ಅಂತ, ಇದು ಒಂದು ಸಖತ್ತಾಗಿದೆ ಒಂಥರ. ಹನು ಧನು ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಮೆಂಟ್ಗಳು ಬರ್ತಾ ಇದೆ, ಅದೇ ಥರ ಕಮೆಂಟ್ ಮಾಡಿ. ಸೊ ಗೈಸ್ ಇದಾಗಿತ್ತು 2 ಪ್ರೊಮೋಗಳ ರಿವ್ಯೂ. ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್.